ಬೆಂಗಳೂರಿನಲ್ಲಿ ಮತ್ತೆ ಧಾರಾಕಾರ ಮಳೆ ಆಗ್ತಾ ಇದೆ. ಲಗ್ಗೆರೆ ಸುಮನಹಳ್ಳಿ ಭಾಗದಲ್ಲಿ ಭಾರೀ ಮಳೆ ಆಗ್ತಾ ಇದ್ದು ಸಹಜವಾಗಿ ಅದರ ಎಫೆಕ್ಟ್ ಕೂಡ ರಸ್ತೆಗಳಲ್ಲಿ ಕಾಣಿಸಿರುತ್ತೆ. ಕೆರೆಯಂತಹ ಪರಿಸ್ಥಿತಿ ಸುಮನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಮಾರ್ಪಾಟಾಗಿದೆ. ರಸ್ತೆ ಯಾವುದು ಕೆರೆ ಯಾವುದು ಅನ್ನೋದನ್ನ ಕೇಳುವಂತಹ ಪ್ರಮೇಯ ಈಗ ಲಗ್ಗೆರೆ ಸುಮನಹಳ್ಳಿಯಲ್ಲಿ. ನೋಡಿ ಎಷ್ಟೆತ್ತರಕ್ಕೆ ನೀರು ಆವರಿಸ್ಬಿಟ್ಟಿದೆ. ಮತ್ತೆ ಮತ್ತೆ ಮಳೆ ಆಗ್ತಾ ಇದೆ. ಇವತ್ತು 3ನೇ ದಿನ ಭಾರೀ ಮಳೆ ಆಗ್ತಾ ಇದೆ. ಅದರ ಎಫೆಕ್ಟ್ ರಸ್ತೆಗಳಲ್ಲೆಲ್ಲ ನೀರು. ಅದರ ನಡುವಲ್ಲೇ ವಾಹನ ಸಂಚಾರವನ್ನು ಮಾಡಲಾಗ್ತಾ ಇರುವಂತಹ ದೃಶ್ಯ. ಸಾಮಾನ್ಯವಾಗಿ ಮಳೆಯೂ ಬರ್ತಾ ಇದ್ದು ಈ ರೀತಿಯಾಗಿ ನೀರು ಆವರಿಸಿದ್ದಾಗ ಡ್ರೈವ್ ಮಾಡೋದು ಬಹಳ ಕಷ್ಟವಾಗಿರುತ್ತೆ. ಕೆಲವು ಸರಿ ಗಾಡಿ ಕೆಟ್ಟು ನಿಂತು ಹೋಗುವಂತಹ ಸನ್ನಿವೇಶಗಳು ಕೂಡ ಇರುತ್ತೆ. ಆಗ ಆ ಗಾಡಿಯನ್ನು ತಳ್ಳೋಕ್ಕೂ ಆಗಲ್ಲ, ಆ ಕಡೆಗೆ ಓಡಿಸ್ಕೊಂಡು ಹೋಗೋಕ್ಕೂ ಆಗಲ್ಲ. ಅದರ ಮಧ್ಯದಲ್ಲಿ ಟ್ರಾಫಿಕ್ ಸಮಸ್ಯೆಗಳಾಗ್ಬಿಡುತ್ತೆ ಯಾವುದಾದ್ರೂ ವೆಹಿಕಲ್ ಕೆಟ್ಟು ನಿಂತಹ ಸಂದರ್ಭದಲ್ಲಿ. ಇನ್ನು ಬೆಂಗಳೂರಿನಲ್ಲಿ ಮತ್ತೆ ಅಬ್ಬರಿಸ್ತಾ ಇರುವಂತಹ ವರ್ಣಾರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತ. ಕಾರ್ಪೊರೇಷನ್ ಸರ್ಕಲ್ ಮತ್ತು ಶಿವಾನಂದ ಸರ್ಕಲ್ ಆದಿಯಾಗಿ ವಿಧಾನಸೌಧ, ರೇಸ್ ಕೋರ್ಸ್ ರಸ್ತೆಗಳು ಸೇರಿದಂತೆ ಎಲ್ಲೆಡೆ ಮಳೆ ನೀರು ಆವರಿಸಿಬಿಟ್ಟಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ, ಎಂಜಿ ರೋಡ್ನಲ್ಲೂ ಕೂಡ ಜೋರು ಮಳೆ ಆಗ್ತಾ ಇದೆ. ಸಹಜವಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ಆಗುವಂತಹ ಸನ್ನಿವೇಶಗಳೇನು ಎಲ್ಲವೂ ಕೂಡ ನಿರ್ಮಾಣವಾಗಿದೆ. ಮೆಜೆಸ್ಟಿಕ್, ಮಲ್ಲೇಶ್ವರಂ, ಕೆಆರ್ ಸರ್ಕಲ್ ಮಳೆಗೆ ವಾಹನ ಸವಾರರು ಸಿಕ್ಕಾಪಟ್ಟೆ ಹೈರಾಣಾಗಿದ್ದಾರೆ. ಬೆಂಗಳೂರಿನಲ್ಲಿ ಮತ್ತೆ ಅಬ್ಬರಿಸಿ ಬೊಬ್ಬಿರ್ತಾ ಇದೆ ಮಳೆ. ಸಂಜೆ ಮಳೆಯಾದಂತಹ ಸಂದರ್ಭದಲ್ಲಿ ಈ ರೀತಿಯ ಸಮಸ್ಯೆಗಳು ರಸ್ತೆಗಳಿಗೆ ಕಾಣಿಸಿಕ್ಕಾಗ ಸಹಜವಾಗಿ ಸ್ಲೋ ಮೂವಿಂಗ್ ಇರುತ್ತೆ ವೆಹಿಕಲ್ಸ್. ಬೆಂಗಳೂರಿನಲ್ಲಿ ಮಳೆಯ ಆರ್ಭಟ ಕಳೆದ 3 ದಿನಗಳಿಂದ ಕೂಡ ಜಾಸ್ತಿ ಆಗಿದೆ. ಸೊ ಇವತ್ತು ಕೂಡ ಮಳೆಯ ಆರ್ಭಟ ಕೊಂಚ ಹೆಚ್ಚಾಗಿಯೇ ಇದೆ. ಅದರಲ್ಲೂ ಬೆಂಗಳೂರಿನ ರಸ್ತೆಗಳಂತೂ ಮಳೆ ಬಂತು ಅಂತ ಅಂದ್ರೆ ಯಾವ ರೀತಿ ಆಗಿದೆ ನೋಡ್ತಾ ಇರ್ಬೋದು ನೀವು. ಬೆಂಗಳೂರಿನ ಲೋಕಾಯುಕ್ತ ಕಚೇರಿಯ ಮುಂಭಾಗ ಆಗಿರುವಂತಹ ಅವಾಂತರ ಇದು ನೋಡಿ. ಆಲ್ರೆಡಿ ಮಳೆ ಬಂದು 15-20 ನಿಮಿಷಕ್ಕೆ ನೇರವಾಗಿ ಆ ನೀರೆಲ್ಲ ರಸ್ತೆಗೆ ಬರುತ್ತೆ. ಇಡೀ ರಸ್ತೆ ಕಂಪ್ಲೀಟ್ ಆಗಿ ನದಿಯ ರೀತಿಯಲ್ಲಿ ನೀರು ತುಂಬಿಕೊಂಡಿರುತ್ತೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ರೀತಿಯ ಸಮಸ್ಯೆ. ಇಲ್ಲಿಂದ ಕೂಗಳತೆಯ ದೂರದಲ್ಲೇ ವಿಧಾನಸೌಧ ಇದೆ. ಒಂದ್ ಕಡೆಯಿಂದ ಜನರ ಮನೆಗಳಿಗೆ ನೀರು ನುಗ್ಗಿ ಬರ್ತಾ ಇದೆ. ರಾಜಕಾಲುವೆಯ ನೀರು ನೇರವಾಗಿ ಮನೆ ಒಳಗಡೆ ಹರಿದು ಬರ್ತಾ ಇದೆ. ಮಗದೊಂದು ಕಡೆ ಬೆಂಗಳೂರಿನ ಎಲ್ಲ ಹೋಟೆಲ್ಗಳಾಗಿರ್ಬೋದು, ಎಲ್ಲ ಕಚೇರಿಗಳು ಕೂಡ ಕಂಪ್ಲೀಟ್ ಆಗಿ ನೀರಿನಿಂದ ತುಂಬಿ ತುಳುಕ್ತಾ ಇದ್ದಾವೆ. ಒಂದ್ ಕಡೆಯಿಂದ ರಾಜಕಾಲುವೆಯ ವ್ಯವಸ್ಥೆ ಅವ್ಯವಸ್ಥೆ ಆಗಿದೆ, ಹೂಳು ತೆಗೆದಿಲ್ಲ. ಮಗದೊಂದು ಕಡೆ ಮಳೆ ನೀರು ಹರಿದು ಹೋಗೋಕ್ಕೆ, ಸರಾಗವಾಗಿ ಹರಿದು ಹೋಗೋಕ್ಕೆ ಯಾವುದೇ ರೀತಿ ವ್ಯವಸ್ಥೆಗಳು, ಅದನ್ನ ಡ್ರೈನೇಜ್ ಅನ್ನ ಕ್ಲೀನ್ ಮಾಡುವಂಥದ್ದಾಗ್ಲಿ ಯಾವುದೂ ಮಾಡಿಲ್ಲ. ಇಲ್ಲೇ ನೀವು ಕಳೆದ ಬಾರಿ ನೋಡ್ತಾ ಇರ್ಬೋದು, ಆ ಅಂಡರ್ ಪಾಸ್ಗೆ ನೀರು ನುಗ್ಗಿ ಎಷ್ಟು ಅವಾಂತರ ಆಗಿತ್ತು, ಜೀವ ಕೂಡ ಹೋಗಿತ್ತು. ಈಗ ಅದೇ ಭಾಗದಲ್ಲಿ ಈ ರೀತಿಯ ದುಸ್ಥಿತಿ ನೋಡಿ. ಹೇಗೆ ಹೋಗ್ತಾ ಇದ್ದಾರೆ ವಾಹನ ಸವಾರರು, ಪರದಾಟ ಪಟ್ಟು ಹೋಗುವಂತಹ ಪರಿಸ್ಥಿತಿ ಇದೆ. ಕೇವಲ 15-20 ನಿಮಿಷ ಸುರಿದಿರುವಂತಹ ಮಳೆಗೆ ಈ ರೀತಿ ಪ್ರವಾಹದ ರೀತಿಯಲ್ಲಿ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಸೊ ಇನ್ನೇನಾದ್ರೂ 1 ಗಂಟೆ ಮಳೆ ಬಂದ್ರೆ ಕಂಪ್ಲೀಟ್ ಆಗಿ ಈ ರಸ್ತೆ ಮುಳುಗುವಂತಹ ಪರಿಸ್ಥಿತಿಯಲ್ಲಿ ಬಂದಿದೆ. ಸೊ ಇದು ಈ ರೀತಿಯಾಗಿ ಇರುವಂತಹ ಪರಿಸ್ಥಿತಿ ಇದು. ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ಈ ಬೆಂಗಳೂರಿನ ಜನ ಯಾವ ರೀತಿ ಸಫರ್ ಆಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೋಡ್ಬೋದು. ಎಸ್ಪೆಷಲಿ 2 ವೀಲರ್ಸ್ ಹೋಗೋರಂತೂ ತುಂಬಾ ಕೇರ್ಫುಲ್ ಆಗಿ ಹೋಗಬೇಕು. ಇನ್ನೊಂದು ಕಡೆಗೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಮರಗಳು ತಲೆ ಮೇಲೆ ಬೀಳ್ಬೋದು ಅನ್ನುವಂತಹ ಪರಿಸ್ಥಿತಿ ಇದೆ. ಮಗದೊಂದು ಕಡೆ ಈ ರೀತಿ ನೀರಿನ ರಸ್ತೆಯ ಮೇಲೆ ಬಂದಿರುವಂತಹ ನೀರು. ಸೊ ಮಳೆಗಾಲ ಬಂತು ಅಂದ್ರೆ ಬೆಂಗಳೂರಿನ ಜನ ನಡುಗೋ ತರ ಆಗಿದೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.